ಈ ಜಾಗ ನೋಡ್ತಾ ಇದ್ದೀರಾ, ಸಿಂಥನ್ ಟಾಪ್, ಕಾಶ್ಮೀರ್ ಮತ್ತು ಜಮ್ಮು ಮಧ್ಯದಲ್ಲಿ. ಅನಂತ್ನಾಗ್ ಮತ್ತು ಕಿಶ್ತವಾರ್ ಇಂದ ಒಂದು 80 ಕಿಲೋಮೀಟರ್ ದೂರದಲ್ಲಿ ಸಿಂಥನ್ ಟಾಪ್. ಕಾಶ್ಮೀರಕ್ಕೆ ಬಂದರೆ ಈ ಜಾಗ ವಿಸಿಟ್ ಮಾಡಲೇಬೇಕು. ನೋಡ್ತಾ ಇದ್ದೀರಲ್ಲ, ಯಾರೂ ಇಲ್ಲ ಇಲ್ಲಿ. ಒಂದು ಗ್ರೂಪ್ ಬಂದಿದೆ ಅಷ್ಟೇ, ಒಂದು 8-10 ಜನ ಇರ್ಬೋದು, ಪ್ಲಸ್ ನಾನು ಅಷ್ಟೇ. ತುಂಬ ಚೆನ್ನಾಗಿದೆ. ಈ ವರ್ಷ ಸ್ನೋ ಕಮ್ಮಿ ಅಂತೆ, ಆದರೆ ಸ್ನೋ ಕಮ್ಮಿ ಆದರೂ ಎಷ್ಟು ಚೆನ್ನಾಗಿದೆ. ಆ ಕಡೆ ಫುಲ್ ಕಿಶ್ತವಾರ್ ಮೌಂಟೇನ್ ರೇಂಜ್ ಇದೆ, ಈ ಕಡೆ ಅನಂತ್ನಾಗ್ ಮೌಂಟೇನ್ ರೇಂಜಸ್. ಅನಂತ್ನಾಗಲ್ಲಿ ಸ್ವಲ್ಪ ಮೌಂಟೇನ್ ರೇಂಜಸ್ ಕಮ್ಮಿ ಎತ್ತರದಲ್ಲಿದೆ, ಸ್ನೋ ಎಲ್ಲ ಕಮ್ಮಿ. ಕಿಶ್ತವಾರ್ ಸೈಡ್ ತುಂಬ ಜಾಸ್ತಿ ಇದೆ. ಈ ಕಡೆ ಬರಬೇಕಾದ್ರೂ ಅಷ್ಟೇ, ದಾರಿನಲ್ಲಿ 20 ಫೀಟ್ 30 ಫೀಟ್ ಗ್ಲೇಷಿಯರ್ಸು. ರೋಡ್ 2 ಕಡೆನೋ ಮಧ್ಯದಲ್ಲಿ ನಮ್ಮ ಗಾಡಿ ಓಡ್ತಾ ಇತ್ತು, ಆದರೆ ತೋರಿಸ್ತೀನಿ. ಬಟ್ ಡ್ರೈವ್ ಇಸ್ ವೆರಿ ಗುಡ್, ತುಂಬ ಚೆನ್ನಾಗಿದೆ. ನೀವು ಈ ಕಡೆ ಬರಬೇಕಾದ್ರೆ ಪ್ಲ್ಯಾನ್ ಮಾಡಬೇಕಾಗತ್ತೆ, ಯಾಕಂದರೆ ಒಂದು ದಿವಸ ಒಂದು ಡೈರೆಕ್ಷನಲ್ಲಿ ವೆಹಿಕಲ್ಸ್ ಬಿಡ್ತಾರೆ, ಇನ್ನೊಂದು ದಿವಸ ಇನ್ನೊಂದು ಡೈರೆಕ್ಷನಲ್ಲಿ ಬಿಡ್ತಾರೆ. ನಿನ್ನೆ ನಾನು ಬರಬೇಕಾದ್ರೆ ಕಿಶ್ತವಾರಿಂದ ಸಿಂಥನ್ ಟಾಪ್ಗೆ ಬಿಟ್ಟಿಲ್ಲ, ಬೇರೆ ಉಲ್ಟಾ ಡೈರೆಕ್ಷನಲ್ಲಿ ಬಿಡ್ತಾಯಿದ್ರು. ಸೊ ಕಿಶ್ತವಾರಲ್ಲಿ ಒಂದು ದಿವಸ ಎಕ್ಸ್ಟ್ರಾ ಉಳ್ಕೋಬೇಕಾಯಿತು. ಆಮೇಲೆ ಇವತ್ತು ಬೆಳಗ್ಗೆ ಕಿಶ್ತವಾರಿಂದ ಇಲ್ಲಿಗೆ ಬಂದು. But it's worth it, worth the extra place, extra day that I've stayed in Kishtwar. Very beautiful place. ಈ ಜಾಗಕ್ಕೆ ಜಾಸ್ತಿ ಜನ ಬರಲ್ಲ ಅಂತ ಹೇಳಿದ್ದೆ. 25th ಜಾನ್ವರಿಗೆ ಈ ಪ್ಲೇಸ್ ಕ್ಲೋಸ್ ಆಗಿತ್ತಂತೆ, ರೋಡ್ಸ್ ಎಲ್ಲ ಕ್ಲೋಸ್ ಆಗಿತ್ತು, ಬರೋಕ್ಕಾಗ್ತಾ ಇರಲಿಲ್ಲ. 4 ದಿವಸ ಮುಂಚೆ ಇದು ಓಪನ್ ಆಗಿತ್ತು ಅಷ್ಟೇ. ಪ್ಲಸ್ ರಂಜಾನ್ ಸೀಸನ್ ಅಂತ ಸ್ವಲ್ಪ ಜನ ಕಮ್ಮಿ ಇದ್ದಾರೆ. ರಂಜಾನ್ ಆದಮೇಲೆ ಜಾಸ್ತಿ ಬರ್ಬೋದು ಅಂತ ಇವಾಗ ಒಬ್ಬರು ಸಿಕ್ಕಿದ್ರು ಲೋಕಲ್, ಅವ್ರು ಹೇಳಿದ್ರು. ಆದರೆ ಗುಲ್ಮಾರ್ಗ್ ಸೋನ್ಮಾರ್ಗ್ ಕಂಪೇರ್ ಮಾಡಿದ್ರೆ ಇಲ್ಲಿಗೆ ತುಂಬ ಕಮ್ಮಿ ಜನ ಬರೋದಂತೆ. ಸೊ ಐ ಗೆಸ್ ಯು ಕ್ಯಾನ್ ಸ್ಟಿಲ್ ವಿಸಿಟ್ ದಿಸ್ ಪ್ಲೇಸ್. ರಿಯಲಿ ಬ್ಯೂಟಿಫುಲ್. ಕೆಲವ್ರಿಗೆ ಇಲ್ಲಿ ಬಂದರೆ ಆಕ್ಸಿಜನ್ ಕಮ್ಮಿ ಆಗತ್ತಂತೆ. ಸೊ ನನಗೇನು ಅಷ್ಟೊಂದು ಗೊತ್ತಾಗಿಲ್ಲ, ಇದಕ್ಕಿಂತ ಹೈಯರ್ ಆಲ್ಟಿಟ್ಯೂಡ್ ಪ್ಲೇಸ್ಗೆ ಹೋಗಿದ್ದೀನಿ. ಆಲ್ಟಿಟ್ಯೂಡ್ ಎಷ್ಟಿದೆ ಅಂತ ಗೊತ್ತಿಲ್ಲ ಇಲ್ಲಿ, ಆಮೇಲೆ ಹೋಗ್ಬಿಟ್ಟು ಗೂಗಲಲ್ಲಿ ಚೆಕ್ ಮಾಡಬೇಕಷ್ಟೇ. ಇಲ್ಲಿಂದ ಬನಿಹಾಲಿಂದ ವಾಪಸ್ ಉಧಂಪುರ್ ಸೈಡ್ಗೆ ಹೋಗ್ತಾ ಇದ್ದೀನಿ. ನೋಡೋಣ, ಆ ರೂಟ್ ನೋಡಿಲ್ಲ ಇಷ್ಟು ತನಕ, ಫಸ್ಟ್ ಟೈಮ್ ಹೋಗ್ತಾ ಇರೋದು. ನೋಡೋಣ ಹೆಂಗಿದೆ ಅಂತ. ಲೆಟ್ಸ್ ಗೋ. 10 ಕಿಲೋಮೀಟ್ರ್ ರೋಡ್ ತುಂಬ ಕಷ್ಟ ಇದೆ ಅಂತ. ಇದು ಅನಂತ್ನಾಗ್ ಸೈಡಲ್ಲಿ ಹೋಗ್ತಾ ಇರೋದು. ನೋಡೋಣ ಹೆಂಗಿದೆ ಅಂತ. ಐ ಥಿಂಕ್ ಕಿಶ್ತವಾರ್ ಸೈಡೇ ತುಂಬ ಕಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೆ, ಬಟ್ ಈ ಸೈಡ್ ಇನ್ನೂ ಕಷ್ಟ ಇದೆ ಅಂತ ಹೇಳ್ತಾ ಇದ್ರು ಡ್ರೈವರ್ಗಳು. ನೋಡೋಣ.